ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಗುರುಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರಾಹ ಎಂಬುದಾಗಿ ಪ್ರಾರಂಭ ಆಗುತ್ತೆ. ಸ್ತೋತ್ರ ಪ್ರಪಂಚ ಅದೊಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದೆ. ಸ್ತೋತ್ರ ಅಂತ ಹೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದು ಹೊಗಳುವುದು ಅಂತ. ನಿಮ್ಮ ಸ್ತೋತ್ರ ಸಾಕ್ರಿ ಅಂತ ಬೈತೇವೆ ನಾವು. ಯಾಕೆ ನಾವು ಬೈತೇವೆ ಅಂತಂದ್ರೆ ಸ್ತೋತ್ರ ಅಂದ್ರೆ ಸುಳ್ಳು ಹೇಳೋದು ಅಂತ ಅಲ್ಲಿವರೆಗೆ ತಲೆಯಲ್ಲಿ ಬಂದುಬಿಟ್ಟಿದೆ. ಸ್ತೋತ್ರ ಮಾಡೋದೆಲ್ಲ ಬೇಡ, ನಮಗೆ ಇಷ್ಟ ಆಗಲ್ಲ ಅಂತ. ಸ್ತೋತ್ರ ಅಂದ್ರೆ ಸುಳ್ಳು ಹೇಳೋದು ಅಂತ ಅಲ್ಲಿವರೆಗೆ ಬಂದಿದೆ. ಪುರಾಣದಲ್ಲಿಯೂ ಇದನ್ನು ನಾವು ಕೇಳುತ್ತೇವೆ. ಪೃಥು ಮಹಾರಾಜರಿಗೆ ಪಟ್ಟಾಭಿಷೇಕ ಆದಾಗ ಎಲ್ಲ ಮಂದಿ ಮಾಗದರು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರಂತೆ. ಸಾಕು ನಿಲ್ಲಿಸಿ ಅಂತ ಹೇಳಿದರಂತೆ. ಅವರು ಹೇಳಿದರು, ನಮ್ಮದು ಜೀವನ ಹೇಗೆ ಅಂತ, ನೀವು ಸಂಬಳ ಕೊಡ್ತೇನೆ ಸುಮ್ಮನೆ ಕೂಡಿ ನೀವು ಅಂತ. ಅಂದ್ರೆ ಅವರಿಗೆ ಸಂಬಳ ಸ್ತೋತ್ರ ಮಾಡಿದ್ದಕ್ಕೇನೆ ಸಂಬಳ ಅಂತಿತ್ತು ರಾಜಾಶ್ರಯದಲ್ಲಿ. ಯಾಕೆಂದ್ರೆ ಸ್ತೋತ್ರ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ಹೊಗಳುವುದು ಯಾರಿಗೆ ಇಷ್ಟ ಅಲ್ಲ ಹೇಳಿ. ಆದರೆ ಅದರ ಅರ್ಥ ತಿಳ್ಕೊಂಡಾಗ ನಮಗೆ ಇಷ್ಟ ಆಗುವುದುಂಟು, ಇಷ್ಟ ಆಗದೇ ಇರುವುದು ಉಂಟು. ಸುಳ್ಳು ಸುಳ್ಳು ಹೇಳಿದ್ರೆ ಇಷ್ಟ ಆಗಬಾರದು ನಮಗೆ. ಪ್ರಾಯಶಃ ನಮ್ಮ ಸ್ತೋತ್ರಗಳು ಹೇಗಿರುತ್ತೆ ಅಂತಂದ್ರೆ ಸುಳ್ಳಿನಲ್ಲಿ ಪರ್ಯವಸಾನ ಆಗುತ್ತೆ. ಪೃಥು ಮಹಾರಾಜರು ಹೇಳದ ಹಾಗೆ, ನಾನು ಇವತ್ತು ಸಿಂಹಾಸನ ಏರಿದ್ದು, ನಾನೇನೂ ಮಾಡಲಿಲ್ಲ ಸಮಾಜಕ್ಕೆ, ಹೀಗಿರುವಾಗ ನನ್ನ ಏನು ಅಂತ ಹೊಗಳ್ತೀರಿ? ನನ್ನ ಕಾರ್ಯವೈಖರಿಯನ್ನು ನೋಡಿ ನೀವು ಸ್ತೋತ್ರ ಮಾಡಿ ಇಂಥವರು ತಡೆದದ್ದು. ಇದು ನಮಗೆ ಕೊಟ್ಟ ಪಾಠ. ಇದು ಸುಳ್ಳಾಗಿ ನಮ್ಮನ್ನು ಬಣ್ಣನೆ ಮಾಡಿದರೆ ಇಷ್ಟಪಡಬೇಡಿ, ಇದ್ದದ್ದನ್ನು ಹೇಳಬೇಕು. ಸ್ತೋತ್ರ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಏನು ಅಂದ್ರೆ ಇದೇ ಅರ್ಥ, ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ ಅಂತ. ಗುಣ ಉಳ್ಳವನಲ್ಲಿ ಇರತಕ್ಕ ಗುಣಗಳನ್ನು ಚಿಂತನೆ ಮಾಡಿದರೆ ಅದು ಸ್ತೋತ್ರ ಅಂತ ಆಗುತ್ತೆ. ಇವತ್ತದ ಅರ್ಥ ಕಳ್ಕೊಂಡಿದೆ. ಇದು ಸ್ತೋತ್ರ ಅಂದ್ರೆ ಬರೀ ಹೊಗಳೋದು ಮಾತ್ರ ಅಂತ ಆಗಿಬಿಟ್ಟಿದೆ. ಆದರೆ ಸ್ತೋತ್ರ ಎಂಬ ಶಬ್ದದ ಮೂಲವಾದ ಅರ್ಥ ಗುಣಭರಿತನಾದವನಲ್ಲಿ ಇರುವ ಗುಣಗಳನ್ನು ಚಿಂತನೆ ಮಾಡುವುದಕ್ಕೆ ಸ್ತುತಿ, ಸ್ತೋತ್ರ ಅಂತ ಹೆಸರು. ಆ ದೃಷ್ಟಿಯಲ್ಲಿ ಭಗವಂತನ ಸ್ತೋತ್ರ, ಲಕ್ಷ್ಮೀದೇವಿಯ ಸ್ತೋತ್ರ, ವಾಯುದೇವರ ಸ್ತುತಿ, ವಾಯುಸ್ತುತಿ, ಹರಿವಾಯುಸ್ತುತಿ, ಇದೆಲ್ಲ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಅರ್ಥ ಕಳಕೊಂಡ ಸ್ತೋತ್ರಗಳಲ್ಲ. ವಿಷ್ಣು ಸಹಸ್ರನಾಮ ಇದೆ, ಅಪೂರ್ವವಾದ ಸ್ತೋತ್ರ. ಅದು ಭಗವಂತನ ಗುಣವನ್ನು ಗಾನ ಮಾಡಲಿಕ್ಕೆ ಯಾರಿಗೆ ಸಾಧ್ಯ? ಹಾಗಾಗಿ ಇದು ಗುಣಿನಿಷ್ಠವಾದ ಗುಣವನ್ನು ಹೇಳತಕ್ಕಂಥದ್ದು ಸ್ತೋತ್ರ ಹೌದದು. ಲಕ್ಷ್ಮೀದೇವಿಯ ಸ್ತುತಿಗಳು, ಶ್ರೀಸ್ತುತಿ ಎಲ್ಲ ಇದೆ. ಹರಿವಾಯುಸ್ತುತಿ ಅರ್ಥಪೂರ್ಣವಾದ ಸ್ತೋತ್ರ, ವಾಯುದೇವರ ಮೂಲ ರೂಪದ, ಅದೇ ರೀತಿಯಾಗಿ 3 ಅವತಾರಗಳ ಗುಣಗಳನ್ನು ಚಿಂತನೆ ಮಾಡುವಂತಹದ್ದು. ಅದೇನು ಮುಗಿಸುವ ಗುಣಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಅದು ಸ್ತುತಿ, ಹರಿವಾಯು ಸ್ತುತಿ ಖಂಡಿತ ಹೌದು. ಅದೇ ರೀತಿಯಾಗಿ ಇನ್ನೊಂದು ಸ್ತೋತ್ರ ಗುರುಸ್ತೋತ್ರ ಅಂತ. ಹೇಗೆ ವಾಯುಸ್ತುತಿ ಹಾಗೆ ಇದು ಮತ್ತೊಂದು ಸ್ತೋತ್ರ ಗುರುಸ್ತೋತ್ರ, ಗುರು ಸಾರ್ವಭೌಮರ ಸ್ತೋತ್ರ ಇದು. ಹರಿವಾಯುಸ್ತುತಿ ಎಲ್ಲರೂ ಪಾರಾಯಣ ಮಾಡ್ತಾರೆ. ಹರಿವಾಯುಸ್ತುತಿ ಪಾರಾಯಣ ಮಾಡದೆ ಹೋದ್ರೆ ಅವನು ಮಾಧ್ವನೇ ಅಲ್ಲ ಅದು. ಹಾಗಾಗಿ ಪ್ರತಿಯೊಬ್ಬ ಮಾಧ್ವರು ಕೂಡ ಇದನ್ನು ಸ್ತೋತ್ರ ಮಾಡಬೇಕು. ಮಾಧ್ವರಲ್ಲದಿದ್ದವರು ಮಾಡಬಾರದು ಅಂತ ಹೇಳೋದಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಹೇಳಲಿಕ್ಕೆ. ಅಂತೂ ಮಾಧ್ವರಂತೂ ನಾವು ಹೇಳಲೇಬೇಕಾದ್ದು. ಹೇಗೆ ಗಾಯತ್ರಿ ಮುಖ್ಯ, ಹೇಗೆ ಶಾಲಿಗ್ರಾಮಾರ್ಚನೆ, ಅದೇ ರೀತಿ ವಾಯುಸ್ತುತಿಯನ್ನು ಹೇಳಬೇಕಾದ್ದು. ಅದೇ ರೀತಿ ಅದರ ಮತ್ತೊಂದು ಪಡಿಯಚ್ಚು ಪ್ರತಿಬಿಂಬ ಈ ಗುರುಸ್ತೋತ್ರ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ರಾಯರ ವೈಭವ ಏನು ಅಂತಂದ್ರೆ
ಅವರ ಒಳಗೆ ನಿಂತ ವಾಯುನಾಚ ಸಮಾವಿಷ್ಟ, ವಾಯುದೇವರ ಮಹಿಮೆ ಅವರಲ್ಲಿ ಎದ್ದು ಕಾಣುವಂಥದ್ದು. ವಾಯುದೇವರ ಪೂರ್ಣ ಸನ್ನಿಧಾನ ಇರತಕ್ಕ ಪ್ರತಿಮೆ ರಾಯರು. ಆದ್ದರಿಂದ ವಾಯುಸ್ತುತಿ ಹೇಗೆ ಸರ್ವಮಾನ್ಯ ಆಯಿತು, ಅದೇ ರೀತಿ ಗುರುಸ್ತೋತ್ರ ಸರ್ವಮಾನ್ಯ. ವಾಯುಸ್ತುತಿಗಾದರೂ ಒಂದು ಮಿತಿ ಸೀಮೆ ಅಂತ ಇದೆ. ವಾಯುಸ್ತುತಿ ಯಾರು ಪಾರಾಯಣ ಮಾಡ್ತಾರೆ ಅಂದರೆ ಮಾಧ್ವರು ಅಂತ. ಆದರೆ ಗುರುಸ್ತೋತ್ರ ಮಾಧ್ವರಿಗೆ ಅಂತ ಸೀಮಿತ ಆಗಿಲ್ಲ. ಮಾಧ್ವರು ಅಮಾಧ್ವರು ಎಲ್ಲ ಆಸ್ತಿಕ ಸಮಾಜದವರು ಸ್ತೋತ್ರ ಮಾಡುವ ಸ್ತೋತ್ರ ಪ್ರಪಂಚ ಅದು ಗುರುಸ್ತೋತ್ರ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ನಮ್ಮಲ್ಲಿ ಒಂದು ವರ್ಗ ಇದೆ, ಅವರು ಮಾಧ್ವರನ್ನು ವಿರೋಧ ಮಾಡುವವರು. ಆದರೆ ಅವರು ಈ ರಾಯರ ಸ್ತೋತ್ರವನ್ನು ಹೇಳ್ತಾರೆ. ಗೊತ್ತಿಲ್ಲ ಬಾಬರಿಗೆ ಏನು ಅರ್ಥ ಅಂತ ಗೊತ್ತಿಲ್ಲ, ಆದ್ರಂತೂ ಹೇಳ್ತಾರೆ ಅದನ್ನು. ಯಕ್ಷಗಾನದಲ್ಲಿ ಅವರು ಗಣಪತಿ ಪ್ರಾರ್ಥನೆ ಮಾಡಿದ ಮೇಲೆ ಗುರು ಬೇಕು ಅವರಿಗೆ. ಗುರು ಅಂತ ಹೇಳುವಾಗ ರಾಯರ ಸ್ತೋತ್ರವನ್ನು ಹೇಳ್ತಾರೆ ಅವರು. ನಮಗೆ ಹೆಮ್ಮೆನೆ ಬಿಡಿ, ಅಭಿಮಾನ ಪಡಬೇಕಾದ್ದು. ಹಾಗಾಗಿ ಗುರುಸ್ತೋತ್ರ ಎಲ್ರಿಗೂ ಸೀಮಿತವಾದ್ದು, ಎಲ್ಲರೂ ಅದನ್ನು ಹೇಳುತ್ತಾರೆ. ಒಂದು ಮನೆಗೆ ಹೋದ್ರೆ ಒಂದು ಶ್ಲೋಕ ಹೇಳು ಅಂತ ಒಂದು ಮಗುವಿನಲ್ಲಿ ಕೇಳಿ, ನಾನು ಕೇಳೋದುಂಟು, ಅಪ್ಪ ಒಂದು ಸ್ತೋತ್ರ ಹೇಳು, ಒಂದು ಶ್ಲೋಕ ಹೇಳು ಅಂತ. ಹಾಗಾದ್ರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅಪ್ಪ ಒಂದು ಯಾವುದಾದ್ರೂ ಒಂದು ಶ್ಲೋಕ ಹೇಳು ಅಂತಂದ್ರೆ ಅದರ ಬಾಯಲ್ಲಿ ಬರುವ ಶ್ಲೋಕ ಅಂದ್ರೆ ಇದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ. ಆ ತೊದಲ್ ನುಡಿಯಲ್ಲಿಯೂ ಹೇಳ್ತಕ್ಕಂತಹ ಶ್ಲೋಕ ಅದು. ಹೀಗೆ ಮಕ್ಕಳಿಂದ ಪ್ರಾರಂಭ ಮಾಡಿ ವೃದ್ಧರ ತನಕ, ನಾಸ್ತಿಕರ ತನಕ. ನಾಸ್ತಿಕರಿಗೂ ಬೇಕಾಗುತ್ತೆ ಸ್ವಲ್ಪ ಸಮಸ್ಯೆ ಬಂದಾಗ. ನಾಸ್ತಿಕರವರು ಸಮಾಜದಲ್ಲಿ ದೇವರು ಒಪ್ಪದಿದ್ದವರು, ಆದರೆ ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡಲಿಕ್ಕೆ ಯಾರಾದರೂ ಒಂದು ಬೇಕು. ಲೋಕದಲ್ಲಿ ಎಲ್ಲರೂ ಕೈ ಚೆಲ್ಲಿ ಕೂತಾಗ ಈ ಶ್ಲೋಕ ಸ್ವಲ್ಪ ಸಹಕಾರಿಯಾಗುತ್ತೆ. ಮತ್ತೆ ಮರೆತು ಬಿಡ್ತಾರೆ ಕೆಲಸ ಆದ ಮೇಲೆ, ಬಿಡ್ಲಿ ಬಿಡಿ. ಅಂತೂ ಒಬ್ಬ ನಾಸ್ತಿಕನಿಗೂ ಸ್ವಲ್ಪ ಅಭಯಹಸ್ತ ಕೊಡತಕ್ಕಂತಹದ್ದು ರಾಯರ ಸ್ತೋತ್ರ. ಹಾಗಾಗಿ ಸ್ತೋತ್ರ ಪ್ರಪಂಚದಲ್ಲಿಯೇ ದೊಡ್ಡ ಸ್ಥಾನಮಾನ ಪಡೆದಿರತಕ್ಕಂತಹದ್ದು ಈ ಗುರುಸ್ತೋತ್ರ. ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಪ್ರಾರಂಭ ಆಗುವ ಒಂದು ಒಳ್ಳೆಯ ಸ್ತೋತ್ರ ಪ್ರಪಂಚ. ಫಲಶ್ರುತಿ ಹೇಳ್ತಾರೆ, ಅಲ್ಲಲ್ಲಿ ಮಧ್ಯ ಮಧ್ಯದಲ್ಲಿ ಫಲಶ್ರುತಿ ಹೇಳ್ತಾರೆ. ಅಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಅಂತ ಫಲಶ್ರುತಿಯನ್ನು ಈ ಮಂತ್ರದ ಮಧ್ಯದಲ್ಲಿಯೇ ಹೇಳಿದ್ದಾರೆ. ಸಾಮಾನ್ಯವಾಗಿ ಕೊನೆಗೆ ಹೇಳುವಂತಹದ್ದು ಫಲಶ್ರುತಿ ಅಂತಿದೆ, ಇದು ಮಧ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ಕಾರಣ ಇಲ್ಲ ಅಂತೇನಲ್ಲ. ಈ ಫಲಶ್ರುತಿ ಅದು ನಿಷ್ಫಲಶ್ರುತಿ ಅಲ್ಲ, ಇದು ಹೌದು. ಇದು ರಾಯರು ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ನಮಗೆ ಬೇಕಾದ ಇಷ್ಟಾರ್ಥವನ್ನು, ಸಮಸ್ಯೆಗಳನ್ನು ದೂರೀಕರಣ ಮಾಡತಕ್ಕಂಥದ್ದು ಹೌದು ಅಂತ ತೋರಿಸಲಿಕ್ಕೋಸ್ಕರ ಮಧ್ಯದಲ್ಲೇ ಫಲಶ್ರುತಿಯನ್ನು ಕೂಡ ಜೋಡಣೆ ಮಾಡಿದ್ದಾರೆ. ಈ ಸ್ತೋತ್ರ ಪ್ರಾರಂಭ ಆಗುವುದು ಎಲ್ಲಿಂದ? ಒಂದು ನದಿಯ ಹೋಲಿಕೆಯ ಜೊತೆಗೆ ಈ ಸ್ತೋತ್ರ ಪ್ರಾರಂಭ ಆಗತ್ತೆ. ಗುರು ರಾಘವೇಂದ್ರ ವಾಕ್ ದೇವತಾ ಸರಿತ್ ಅಮುಂ ವಿಮಲೀಕರೋತು ಅಂತ ಒಂದು ನದಿಯ ಮೂಲಕ ಪ್ರಾರಂಭ ಆಗತ್ತೆ. ರಾಯರ ಮಾತು ಒಂದು ದೇವತೆ ಅಂತ, ದೇವತಾ ನದಿ ಅಂತ ಸ್ತೋತ್ರ ಮಾಡ್ತಾರೆ. ಗುರು ರಾಘವೇಂದ್ರ ವಾಕ್ ದೇವತಾ ಸರಿತ್, ದೇವತೆಗಳ ನದಿಯಾದ ಗಂಗೆಯ ಹಾಗೆ ಅಂತ. ನಮ್ಮನ್ನು ಶುದ್ಧೀಕರಣ ಮಾಡಬೇಕಾಗಿದ್ರೆ ಅಮುಂ ವಿಮಲೀಕರೋತ್, ಶುದ್ಧೀಕರಣ ಮಾಡಬೇಕಾಗಿದ್ರೆ ನೀರು ಬೇಕು. ಗಲೇಜು ಮಾಡುವುದು ಸ್ವಭಾವ ನಮ್ದು, ಹಾಗೆ ಅದನ್ನು ತೊಳೆಯುವಂತಹದ್ದು ತಾಯಿಯ ಕರ್ತವ್ಯ. ಅದು ನೀರಿನ ಕರ್ತವ್ಯ, ಅದು ಗಂಗೆಯ ಕರ್ತವ್ಯ. ನಾವು ಒಂದು ವರ್ಷ ಇಡೀ ಪಾಪ ಮಾಡಿದರೆ ಒಂದ್ಸಲ ಗಂಗೆಯಲ್ಲಿ ಹೋಗಿ ಮುಳಿದ್ರೆ ಆ ತಾಯಿ ಗಂಗೆ ನಮ್ಮನ್ನು ಶುದ್ಧೀಕರಣ ಮಾಡ್ತಾಳೆ. ಹಾಗಾಗಿ ಅದು ವಾಗ್ದೇವತೆ, ದೇವತಾ ಸರಿತ್ ಗಂಗಾ ನದಿ ಎಂತ ಆ ನದಿಯ ಹೋಲಿಕೆಯ ಜೊತೆಗೆ ಈ ಸ್ತೋತ್ರ ಪ್ರಾರಂಭ ಆಗುತ್ತೆ. ಒಂದು ಐತಿಹ್ಯ ಹೇಳ್ತಾರೆ. ಏನು ಅಂತಂದ್ರೆ, ರಾಯರು ವೃಂದಾವನವನ್ನು ಪ್ರವೇಶ ಮಾಡಬೇಕು. ಆ ಸಂದರ್ಭದಲ್ಲಿ ಅವರ ಪ್ರಿಯ ಶಿಷ್ಯ, ಅವರನ್ನು ನೆರಳಿನಂತೆ ಅನುಸರಿಸತಕ್ಕಂತಹ ಅಕ್ಷರಶಃ ಅವರ ಆತ್ಮೀಯರಾದ ಶಿಷ್ಯರು, ಅಂತರಂಗ ಶಿಷ್ಯರು, ಅಪ್ಪಣಾಚಾರ್ಯರು ಸಮೀಪದಲ್ಲಿ ಇರಲಿಲ್ಲ ಅಂತ. ನಮಗೆ ಆಶ್ಚರ್ಯ ಆಗುತ್ತೆ. ಅಂತರಂಗ ಶಿಷ್ಯರು ಅಂತ ಹೇಳ್ತೀರಿ, ಅವ್ರನ್ನ ಬಿಟ್ಟು ಹೇಗೆ ಹೋದ್ರು ಅಂತ. ಇದೆಲ್ಲ ದೇವಗುಷ್ಯ. ಅದು ಅವರು ಬೇಕು ಅಂತ ಕಳಿಸಿರ್ಬೇಕು ರಾಯರು. ಯಾಕೆ ಅಂತಂದ್ರೆ, ತಾನು ವೃಂದಾವನ ಪ್ರವೇಶ ಮಾಡುವ ದೃಶ್ಯ ಅವರಿಂದ ನೋಡ್ಲಿಕ್ಕಾಗುವುದಿಲ್ಲ, ಏನೋ ಇರಬಹುದು ದೇವಗುಷ್ಯ. ಅವರನ್ನು ದೂರಕ್ಕೆ ಕಳಿಸಿದ್ರು. ಎಷ್ಟು ಅಂತರ! ರಾಯರ ವೃಂದಾವನ ಪ್ರವೇಶ ಮಾಡುವ ಜಾಗ, ಅಪ್ಪಣಾಚಾರ್ಯರ ಮನೆ ಎಷ್ಟು ದೂರ ಅಂತಂದ್ರೆ ಭಾರೀ ಹತ್ತಿರ. ಒಂದು ನದಿಯ ಅಂತರ, ತುಂಗಭದ್ರೆ ನದಿಯ ಅಂತರ. ಇವತ್ತು ಒಂದು ಬಿಚ್ಚಾಲಿ ಅಂತ ಹೇಳ್ತಾರೆ, ಭಿಕ್ಷಾಲಯ ಅಂತ ಅದನ್ನು ಕರೀತಾರೆ. ಅಂದ್ರೆ
ರಾಯರು ಅಲ್ಲಿ ಕೂತ ವಿಶೇಷವಾಗಿ ಕೆಲವು ವರ್ಷದ ತನಕ ಅಲ್ಲಿ ಸಾಧನೆ ಮಾಡಿಸಿರ್ತಕ್ಕಂತಹ ಪವಿತ್ರವಾದ ಕ್ಷೇತ್ರ ಅದು. ಅಪಣಾಚಾರ್ಯರ ತಾಣ ಅದು. ಅಲ್ಲಿದ್ರಂತೆ. ರಾಯರು ಈಚೆ ಕಡೆಯಲ್ಲಿ ವೃಂದಾವನ ಪ್ರವೇಶ ಮಾಡಬೇಕು. ಸುದ್ದಿ ಮುಟ್ಟಿತು ಅಪಣಾಚಾರ್ಯರಿಗೆ. ರಾಯರು ನಮ್ಮ ಗುರುಗಳು, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಸರ್ವಸ್ವ, ಅವರು ವೃಂದಾವನ ಪ್ರವೇಶ ಮಾಡಿದರು ಅಂತ. ಇದು ಅವರಿಗೆ ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ತನ್ನನ್ನು ತಾನು ನಂಬಿದ ಒಂದು ಆಧಾರ ನೆಲೆ ಅದು ಅದೃಶ್ಯ ಆದಾಗ ಅದು ಹೇಗಿರಬಹುದು ನಮಗೆ ಕಲ್ಪನೆ ಮಾಡಲಿಕ್ಕಾಗುವುದಿಲ್ಲ. ಆ ಗುರು ಶಿಷ್ಯ ಭಾವ ಸಂಬಂಧ ಹಾಗೆ. ಸಾಮಾನ್ಯವಾಗಿ ಗುರು ಹೋದ ಅಂದ್ರೆ ರಗಳೆ ಹೋಯಿತು ಅಂತ ತಿಳ್ಕೊಳ್ಳೋರೇ ಇರುವುದು. ಆದರೆ ಗುರು ಹೋದ ಅಂತಂದ್ರೆ ತಡ್ಕೊಳ್ಳಿಕ್ಕಾಗದಿರತಕ್ಕಂತಹ ವೇದನೆ ಅವರನ್ನು ಬಾಧಿಸಿತು. ಹಾಗಾಗಿ ಏನು ಮಾಡಬೇಕು? ಅವರಿಗೆ ಗುರು ಒಂದೇ ತಲೆಯಲ್ಲಿ ಕೂತದ್ದು. ಗುರುವಿನೊಳಗೆ ಸರ್ವಸ್ವವನ್ನು ಕಂಡವರು. ತನ್ನ ಪ್ರಾಣ ತನ್ನ ಶರೀರದಲ್ಲಿ ಇರಲಿಲ್ಲ ಅವರಿಗೆ. ಗುರುಗಳ ಪಾದದಲ್ಲೇ ಅವರು ಇಟ್ಟಿದ್ರು, ಗುರು ಸ್ವರೂಪದಲ್ಲಿ ಇಟ್ಟಿದ್ರು. ಹಾಗಾಗಿ ಗುರುಗಳನ್ನು ನೋಡಬೇಕು ಅಂತ, ಗುರುಗಳ ಹತ್ರ ಬರಬೇಕು ಅಂತ. ಹೇಗೆ ಬರಬೇಕು? ಎರಡು ಮಾರ್ಗ, ಒಂದು ಜಲಮಾರ್ಗ, ಒಂದು ಭೂಮಾರ್ಗ ಅಂತ. ಭೂಮಾರ್ಗದಲ್ಲಿ ಬರಬೇಕಾದ್ರೆ ಸುತ್ತಿ ಬರಬೇಕು. ನಮ್ಗೆ ಗೊತ್ತು, ರಾಯರು ವೃಂದಾವನ ಪ್ರವೇಶ ಮಾಡಿದ ತಿಂಗಳು ಅಂದರೆ ನದಿ ಧುಮುಕಿ ಹರಿದಕ್ಕಂತಹ ಕಾಲ ಅದು, ಶ್ರಾವಣ ಮಾಸ ಅದು. ಹಾಗಾಗಿ ನದಿಯಲ್ಲಿ ನೀರು ತುಂಬಿ ತುಳುಕಿತು. ನೀರು ತುಂಬಿರುವಾಗ ಹೇಗೆ ಬರಬೇಕು? ಜಲಮಾರ್ಗ ಕಷ್ಟ. ಭೂಮಾರ್ಗ ಅದು ಹಾಗೇನೆ. ನೀರು ಇಲ್ಲ ಅಂದ್ರೆ ಸುಲಭವಾಗಿ ದಾಟಿ ಬರಬಹುದು, 4 ಹೆಜ್ಜೆ ಅಷ್ಟೇ. ನೀರು ತುಂಬಿದೆ ಅಂತಂದ್ರೆ ಸುತ್ತುವರಿದು ಬರಬೇಕು. ಪ್ರಾಯಶಃ ನಾವೆಲ್ಲ ಅದನ್ನೇ ಅನುಸರಿಸುವುದು. ಯಾಕೆಂದ್ರೆ ನೀರಿಗೆ ಇಳಿಲಿಕ್ಕೆ ಧೈರ್ಯನೇ ಇಲ್ಲ ನಮಗೆ. ಯಾಕೆಂದ್ರೆ ಬದುಕಬೇಕು ಅಂತ. ಯಾಕೆ ಅಂತ ಗೊತ್ತಿಲ್ಲ. ಅಪಣಾಚಾರ್ಯರಿಗೆ ಅನಿಸಿತು, ಗುರುವನ್ನು ಕಾಣದೇ ಇದ್ದ ಶಿಷ್ಯ ಬದುಕಿಯನ್ನು ಪ್ರಯೋಜನ ಅಂತ. ಅವರಿಗೆ ಬದುಕಿಯನ್ನು ಕಾಣಲೇ ಇಲ್ಲ. ಅವರಿಗೆ ಭೂಮಾರ್ಗವನ್ನು ಬಿಟ್ಟರು, ನೀರಿಗೆ ಇಳಿದ್ರು, ತುಂಗಭದ್ರೆಗೆ ಇಳಿದ್ರು ಅವರು. ಯಾಕೆಂದ್ರೆ ತಕ್ಷಣದಲ್ಲಿ ಗುರುಗಳನ್ನು ನಾನು ಒಂದು ಕ್ಷಣ ನೋಡಬೇಕು ಅಂತ ತುಂಗಭದ್ರೆಗೆ ಹಾರಿದ್ರಂತೆ. ಇದಕ್ಕೆ ಹೇಳೋದು ಗುರುಭಕ್ತಿಯಿಂದ. ಏನು ಗುರು ಸಿಗಬೇಕು ಅಂತ ಆದರೆ ಅದರ ಮುಂದೆ ಯಾವುದೂ ನಗಣ್ಯ, ನಮಗೆ ಯಾವುದೂ ಲೆಕ್ಕಕ್ಕೆ ಸಿಗಲಿಲ್ಲ. ತುಂಗಭದ್ರೆಗೆ ಹಾರಿದ್ರು. ನಿಜವಾಗಿ ನಾವಾದರೆ 10 ಬಾರಿ ಆಲೋಚನೆ ಮಾಡ್ತೇವೆ. ನಿಂತ ತುಂಗಭದ್ರೆಯಲ್ಲಿ ದಾಟಬೇಕಾದ್ರೂ 1000 ಜನರ ಹತ್ರ ಕೇಳ್ತೇವೆ, ಇಳಿಬಹುದಾ. ಹರಿಗೋಲಲ್ಲಿ ಕೂಡಬೇಕಾದ್ರೂ ಹರಿ ಇಲ್ಲ ನಮ್ಮ ಹತ್ರ, ನಿಧಾನ ಇಳಿತೇವೆ. ಅಲ್ರಿ ಹರಿಗೋಲು ಮುಳುಗಿದ್ರೆ, ಅಲ್ಲ ಈ ಅಂಬಿಗ ಸರಿ ಇಲ್ಲದಿದ್ರೆ, ಅಲ್ಲ ಈ ತೂತಾಗೆ ಮೇಲೆ ನೀರು ಬಂದ್ರೆ, ಎಷ್ಟೊಂದು ಆಲೋಚನೆ ನೋಡಿ. ಬೆಲೆ ಇಲ್ಲದ ಪ್ರಾಣಕ್ಕೆ ಎಷ್ಟು ಬೇಕೊಡ್ತೇವೆ ನಾವು. ಅಪಣಾಚಾರ್ಯ ಯಾವುದು ಹರಿಗೋಲು ಇಲ್ಲ, ದೋಣಿಯೂ ಇಲ್ಲ, ಹಡಗೂ ಇಲ್ಲ, ಯಾವುದೂ ಇಲ್ಲ, ತುಂಗಭದ್ರೆಗೆ ಇಳಿದಿದ್ದಾರಂತೆ. ಅಂದ್ರೆ ಗುರು ರಕ್ಷಣೆ ಹೇಗೆ ಮಾಡ್ತಾನೆ ಅದು ಅವರಿಗೆ ಸ್ಫೂರ್ತಿ, ಅದು ಅವರಿಗೆ ಗೊತ್ತು. ಅವರಿಗೆ ಗುರುವಿನ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದ್ರೆ ಈ ಭವನದಿಯನ್ನು ದಾಟುವುದು ಏನು ಕಷ್ಟ ಅಲ್ಲ ಅನ್ನೋದಕ್ಕೆ ಅಪಣಾಚಾರ್ಯರು ಒಳ್ಳೆಯ ನಿದರ್ಶನ. ಅವರು ಹೇಳಿದರು, ನಾನು ಗುರುಗಳ ಪಾದ ಹಿಡಿದೆ, ತುಂಗಭದ್ರೆಗೆ ಹಾರಿದೆ, ನನ್ನನ್ನು ರಕ್ಷಣೆ ಮಾಡಿದರು. ರಾಯರ ಪಾದ ಹಿಡಿದ್ರೆ ನಿಮ್ಮನ್ನೂ ಹೀಗೆ ರಕ್ಷಣೆ ಮಾಡ್ತಾರೆ ಅಂತ ಈ ಗುರುಸ್ತೋತ್ರದಿಂದ ತಿಳಿಸಿಕೊಟ್ರು. ಅಂದರೆ ಇಲ್ಲಿ ಪ್ರಾರಂಭ ಆಗುವುದು ತುಂಗಭದ್ರೆಗೆ ಇಳಿಯುವುದರ ಮೂಲಕ. ತುಂಗಭದ್ರೆ ಮಂತ್ರಾಲಯ ಅಂತ ಹೇಳಿದಾಗ ನಮ್ಮ ಗುರುಗಳು ನೆನಪಿಗೆ ಬರ್ತಾರೆ. ನಮ್ಮ ಗುರುಗಳು ಅಲ್ಲಿ ಗಾಣದಾಳಕ್ಕೆ ಹೋಗಿದ್ರಂತೆ. ಹನುಮಂತ ದೇವರು ಪಂಚಮುಖಿ ದರ್ಶನಕ್ಕೆ ಅಂತ ಹೋಗಿದ್ರಂತೆ. ನೀರು ಇರಲಿಲ್ಲ ನದಿಯಲ್ಲಿ. ಹೋಗುವಾಗ ಮೊಣಗಂಟು ಮುಳುಗುವಷ್ಟು ನೀರು ಹೋಗಿದ್ರು. ಅದೇ ಬರದಲ್ಲಿ ವಾಪಸ್ ಅಂದ್ರಂತೆ. ಸ್ವಾಮಿಗಳೇ ಹೇಳಿದ ಕತೆ ನನ್ನ ಹತ್ರ, ನಿಮಗೆ ಗೊತ್ತಿರಬಹುದು, ನಿಮ್ಗೆ ಕೇಳಿದವರಿಗೆ. ಅದೇ ನದಿಯಲ್ಲಿ ಇಳಿದು ಬಂದ್ರಂತೆ. ಯಾಕೆಂದ್ರೆ ಬಂದದ್ದವರಿಗೆ ನೀರು ಇರಲಿಲ್ಲ ಅಲ್ಲಿ. ಅದು ಶ್ರಾವಣ ಮಾಸ ಏನಲ್ಲ, ಅದು ಬೇಸಿಗೆ ಕಾಲನೇ, ನೀರು ಇರಲಿಲ್ಲ ಅದರಲ್ಲಿ. ಹಾಗಾಗಿ ಇಳಿದು ಬಂದಂತೆ. ಇಳಿದು ಬಂದು ಸ್ವಲ್ಪ ದೂರ ಬರಲಿಲ್ಲ, ಬರುವಾಗ ನೀರು ಬಂತಂತೆ. ನಿಮ್ಗೆ ಗೊತ್ತು, ನದಿ ಸ್ನಾನ ಅಂತಲೇ ಹೆಸರು ಸಂಸ್ಕೃತದಲ್ಲಿ. ನದಿಯಲ್ಲಿ ಸ್ನಾನ ಮಾಡುವವ, ನದಿಯಲ್ಲಿ ಇಳಿಯುವವ ಭಾರೀ ಚುರುಕಾಗಿರ್ಬೇಕು ಅಂತ. ಅವರು ಇಳಿದ್ರು, ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ಅವರಿಗೆ ಯಾವ ನೆಲೆನೂ ಸಿಗಲಿಲ್ಲ. ತೀರ್ಮಾನ ಮಾಡಿದ್ರು, ನನ್ನ ಕತೆ ಮುಗಿಯಿತು ಅಂತ. ರಾಯರ ಪಕ್ಕದಲ್ಲೇ ನನ್ನ ವೃಂದಾವನ ಅಂತ ತೀರ್ಮಾನ ಮಾಡಿದ್ರಂತೆ. ಅವರು ರಾಯರನ್ನು ನೆನಪಿಸಿಕೊಂಡ್ರಂತೆ. ಅವಾಗ ರಾಯರು ಕಣ್ಣ ಮುಂದೆ ಬಂದ್ರಂತೆ. ಯಾವ ರಾಯರು ಕಣ್ಣ ಮುಂದೆ ಬಂದರು ಅಂತಂದ್ರೆ, ಅಭಯಹಸ್ತವನ್ನು ಚಾಚಿದ ರಾಯರು ನಮ್ಮ ಗುರುಗಳ ಕಣ್ಣ ಮುಂದೆ ಬಂದು ನಿಂತರಂತೆ. ಅವರು ಹೇಳ್ತಾರೆ, ನಾನು ರಾಯರನ್ನು ನೆನಪಿಸಿಕೊಂಡೆ, ರಾಯರು ಹೆದರಬೇಡ ಅಂತ ಅಭಯಹಸ್ತ ಚಾಚಿದ್ರು. ಎಷ್ಟು ಆಶ್ಚರ್ಯ ಅಂತಂದ್ರೆ, ನನಗೊಂದು ಕಲ್ಲು ಸಿಕ್ಕಿತು, ನನಗೆ ಬಂಡೆಗಲ್ಲು ಸಿಕ್ಕಿತು, ಅಲ್ಲಿ ಹೋಗಿ ಕೂತೆ ಅಂತ. ಅಲ್ಲಿಂದ ತೀರದಲ್ಲಿದ್ದವರು ಕೈ ಹಿಡಿದು ನನ್ನನ್ನು ಮೇಲಕ್ಕೆ ಸಾಗಿಸಿದ್ರು ಅಂತ ನಾವು ತಿಳ್ಕೊಂಡ್ರೆ,
ಅಪ್ಪಣಾಚಾರ್ಯರು ತುಂಗಭದ್ರೆಯಲ್ಲಿ ದಾಟಿ ಬಂದರು ಅನ್ನೋದು ಆಶ್ಚರ್ಯಕರವಾದದ್ದಲ್ಲ. ಅಂದ್ರೆ ಆ ಭಕ್ತಿ, ಗುರು ದೀಕ್ಷೆ ಅದು ನಮ್ಮನ್ನು ರಕ್ಷಣೆ ಮಾಡುವಂತಹದ್ದು. ಹಾಗಾಗಿ ತುಂಗಭದ್ರೆಗೆ ಇಳಿದಾಗ ಅವರ ತಲೆಯಲ್ಲಿ ಏನು ಬಂತು ಅಂದ್ರೆ ನದಿ ತಲೆಯಲ್ಲಿ ಬಂತು. ನದಿ ಅಂತ ಹೇಳುವಾಗ ಆ ನದಿ ಈ ನದಿಗಳಲ್ಲ. ನದಿಗಳಲ್ಲಿ ಶ್ರೇಷ್ಠವಾದ ನದಿ ಅಂದ್ರೆ ಅದು ಗಂಗಾ ನದಿ. ಅದಕ್ಕೆ ದೇವನದಿ ಅಂತಲೇ ಹೆಸರು, ದೇವತಾ ಸರಿತು ಅಂತಲೇ ಹೆಸರು. ದೇವತೆಗಳ ಸನ್ನಿಧಾನ ಇರುವ ದೇವಲೋಕದಲ್ಲಿ ದೇವತೆಗಳಿಗೆ ಬೇಕಾಗಿರತಕ್ಕಂತಹ ನದಿ ಅಂತ. ಗಂಗಾ ಎಲ್ಲ ನದಿಗಳು ನಮ್ಮ ಗುಡ್ಡ ಬೆಟ್ಟಗಳಲ್ಲಿ ಉಗಮಿಸಿ ಬಂದರೆ ಈ ಗಂಗೆಯ ಮೂಲ ಯಾವುದು ಅಂತಂದ್ರೆ ಮೇಲಿನ ದೇವಲೋಕದಿಂದ ಕೆಳಗೆ ಹರಿದು ಬಂದಳವಳು. ಹಾಗಾಗಿ ಅವಳಿಗೆ ದೇವತಾ ಸರಿತು ಅಂತಲೇ ಹೆಸರು. ದೇವತೆಗಳ ನದಿ ಅವಳು ಅಂತ. ಎಲ್ಲ ನದಿಗಳು ಮನುಷ್ಯರ ನದಿಯಾಗಿದ್ರೆ ದೇವತೆಗಳು ಅದರಲ್ಲಿ ಇರಲಿ ಅಭಿಮಾನಿಗಳಾಗಿ, ಆದರೆ ಆ ಗಂಗಾ ಮಾತ್ರ ದೇವತೆಗಳ ನದಿಯಲ್ಲೇ ಸುಪ್ರಸಿದ್ಧಳಾದವಳು. ದೇವಲೋಕದಿಂದ ಮತ್ತೆ ಭಗೀರಥನ ಪ್ರಾರ್ಥನೆಗೆ ಮೆಚ್ಚಿ ಭೂಮಿಗೆ ಬಂದದ್ದು. ನಮ್ಮ ಭಕ್ತಿಗೆ ಅಲ್ಲ, ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಬಂದವಳು. ಹಾಗಾಗಿ ಆ ದೇವತಾ ಸರಿತ್ ಅವರ ನೆನಪಿಗೆ ಬಂದಳು. ಆ ಪಣಾಚಾರ ಸ್ಮೃತಿಪಟಲದಲ್ಲಿ ಅಲಂಕರಿಸಿದಳು. ಅದನ್ನೇ ಉದಾಹರಣೆಯಾಗಿ ಕೊಟ್ಟರು. ದೇವತಾ ಸರಿತ್ ರಾಯರ ಗಂಗೆ ಮಾತು ಅಂದ್ರೆ ಅದು ದೇವತಾ ನದಿ, ದೇವಲೋಕದ ನದಿ, ಗಂಗಾ ನದಿ ಅಂತ. ಖಂಡಿತ ಹೌದು. ನಮ್ಮ ಮಾತು ಎಲ್ಲ ಭೂಲೋಕಕ್ಕೆ ಸಂಬಂಧಪಟ್ಟದ್ದು. ಏನಿದ್ರೂ ಲೌಕಿಕ. ನೀವು ಹೇಗೆ ನಾವಿರುವುದು ಹಾಗೇನೆ. ಅದೇನು ಹೇಳಿದ್ರೂ ಏನು ಮೇಲಕ್ಕೆ ಹೋಗುವುದಿಲ್ಲ. ರಾಯರ ಮಾತು ನಾವು ಹೇಗೆ ನೀವು ಹೇಗೆ ಅಂತೇನಿಲ್ಲ. ಅವ್ರು ಏನು ಬರೆದರೂ ಕೂಡ ಅದು ಎಲ್ಲವೂ ಕೂಡ ಮೇಲಿನ ಲೋಕಕ್ಕೆ ಸಂಬಂಧಪಟ್ಟದ್ದು, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ. ಹಾಗಾಗಿ ಆ ದೇವತಾ ನದಿ ಗಂಗಾ ನದಿ ದೇವತೆಗಳಿಗೆ ಸಂಬಂಧಪಟ್ಟದ್ದು. ರಾಯರ ಮಾತು ಗುರು ರಾಘವೇಂದ್ರ ವಾಕ್ ಅದು ಯಾರಿಗೆ ಸಂಬಂಧಪಟ್ಟದ್ದು? ಹೇಗೆ ದೇವತಾ ನದಿಯಾಗಿರತಕ್ಕ ಗಂಗೆ ದೇವಲೋಕಕ್ಕೆ ಸಂಬಂಧಪಟ್ಟವಳು. ರಾಯರ ಮಾತು ನಮ್ಮ ಗುರುಗಳು, ಅಪ್ಪಣಾಚಾರ್ಯ ಹೇಳುವ ಮಾತು ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು, ಅವರ ಮಾತು ವಾಕ್ ಅದು ಯಾವುದಕ್ಕೆ ಸಮಾನ ಅಂದ್ರೆ ಆ ದೇವತಾ ಲೋಕದಲ್ಲಿ ಹರಿಯುವ ಗಂಗೆಗೆ ಸಮಾನ ಅಂತ. ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ಆ ಗಂಗೆಗಿಂತಲೂ ಮಿಗಿಲಾದದ್ದು. ಯಾಕೆಂದ್ರೆ ಅದು ದೇವತೆಗಳ ನದಿ. ಆದರೆ ರಾಯರ ಮಾತು ದೇವತೆಗಳಿಗೆ ಅಲ್ಲ, ದೇವೋತ್ತಮನಾದ ಭಗವಂತನಿಗೆ ಸಂಬಂಧಪಟ್ಟ ಮಾತು ಅಂತ ತಿಳ್ಕೊಂಡ್ರೆ ಒಂದು ರೀತಿಯಲ್ಲಿ ಅದನ್ನು ಮೀರಿಸುವಂತಹದ್ದು ನಮಗೆ ನೆನಪಾಗುತ್ತೆ. ಒಂದು ಮೊಮ್ಮಗನಿಗೋಸ್ಕರ ಬಂದದ್ದು, ಇನ್ನೊಂದು ಅಜ್ಜನಿಗೆ ಸಂಬಂಧಪಟ್ಟದ್ದು. ಅಜ್ಜ ಮೊಮ್ಮಕ್ಕಳ ಸಂಬಂಧ ಅದು. ಗಂಗೆ ಬಂದದ್ದು ಯಾವಾಗ? ಚೂರು ಆಲೋಚನೆ ಮಾಡಿ. ಗಂಗೆಯ ಉಗಮ ಯಾವಾಗ ಆಯಿತು? ದೇವಲೋಕದಲ್ಲಿ ಆದರೂ ಆಗಲಿ. ಯಾವಾಗ ಉಗಮ ಆಯಿತು? ಅದು ಮೊಮ್ಮಗನಿಗೋಸ್ಕರ ಬಂದದ್ದು. ಬಲಿ ಯಾವಾಗ ಯಜ್ಞ ಮಾಡಿದ, ನಮ್ಮ ವಾಮನ ಭಗವಂತ ತ್ರಿವಿಕ್ರಮನಾದ ಆ ಭಗವಂತನ ಪಾದದ ಉಂಗುಟದ ಉಗುರಿನ ತುದಿಭಾಗ ಈ ಬ್ರಹ್ಮಾಂಡ ಕಟಾಹಕ್ಕೆ ವಜ್ರಕ್ಕೆ ಯಾವಾಗ ತಾಗಿತು, ಸ್ವಲ್ಪ ಬಿರುಕುವಂತಂತೆ. ಎಲ್ಲಿಯಾದರೂ ನಮ್ಮ ಕಾಲಿನ ಉಗುರು ಸಿಕ್ಕಿದ್ರೆ ಕಾಲಿನ ಉಗುರೇ ಹೋಗ್ತಿತ್ತು, ನಮ್ಮ ಪ್ರಾಣನೇ ಹೋಗ್ತಿತ್ತು. ನಮ್ಮ ದೇವರ ಪಾದದ ಉಗುರು ಅಂದ್ರೆ ಅಚ್ಛೇದ್ಯಾಭೇದ್ಯವಾಗಿರತಕ್ಕಂಥದ್ದು. ಅದು 50,000 ಯೋಜನೆಯ ಆ ವಜ್ರ ಲೇಪವನ್ನು ಭೇದಿಸಬೇಕು ಅಂತಂದ್ರೆ ಎಂಥ ತಾಕತ್ತು. ನಮ್ಮ ದೇವರು ಬ್ರಹ್ಮಾಂಡ ಹೊರಗೆ ಒಳಗೆ ಮಧ್ಯದಲ್ಲಿ ವಜ್ರಲೇಪವನ್ನು ಮಾಡಿಟ್ಟಿದ್ದಾನಂತೆ. ಯಾಕೆ ಅಂತಂದ್ರೆ ಹೊರಗಿದ್ದದ್ದು ಒಳಗೆ ಬರಬಾರದು ಅಂತ ಅಲ್ಲ, ಒಳಗಿದ್ದದ್ದು ಕಶ್ಮಲ ನೀರು ಹೊರಗೆ ಹೋಗಬಾರದು ಅಂತ ಅಷ್ಟೇ. ನಾವು ಮಾಡಿದ ಗಲೆದಲ್ಲಿ ಹೋಗದೇ ಇರಲಿ ಅಂತ ಭಗವಂತ ಬೇಕು ಅಂತ ಯಾವಾಗ ಅದರಲ್ಲಿ ರಂಧ್ರವನ್ನು ಕೊರೆದ, ಹೊರಗಿನಿಂದ ಶುದ್ಧವಾದ ನೀರು ಬಂತು. ಯಾಕೆ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಅಶುದ್ಧತೆಯನ್ನು ಶುದ್ಧ ಮಾಡಲಿಕ್ಕೆ, ಅಂದ್ರೆ ಎಲ್ಲ ಗಲೇಜನ್ನು ಸ್ವಚ್ಛ ಮಾಡಲಿಕ್ಕೋಸ್ಕರ ಬಂತು. ಅದನ್ನೇ ಅಪಣಾಚಾರ್ಯರು ಹೇಳಿದ್ದು, ಅಮಂ ವಿಮಲೀಕರೋತು, ಮಲವನ್ನೆಲ್ಲ ತೊಳೆದು ಶುದ್ಧ ಮಾಡಲಿ ಅಂತ. ಹಾಗಾಗಿ ಬ್ರಹ್ಮಾಂಡ ಕರ್ಪರದ ಹೊರಗಿನಿಂದ ಇದ್ದ ಶುದ್ಧವಾದ ನೀರು ಅದು ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿತು. ಯಾಕೆ ಮಾಡಿತು ಅಂದ್ರೆ, ಯಾವಾಗ ಮಾಡಿತು ಅಂತಂದ್ರೆ ಬಲಿಯ ಯಜ್ಞದ ಸಂಬಂಧಪಟ್ಟು ತ್ರಿವಿಕ್ರಮ ದೇವರ ಉಗುರಿನಿಂದ ಪ್ರಾದುರ್ಭೂತ ಆದದ್ದು. ಅದು ದೇವತಾ ಸರಿತು. ಹಾಗೆ ಇನ್ನೊಂದಿದೆ ವಾಕ್ ಅಂತ. ಈ ವಾಕ್ ಯಾವಾಗ ಪ್ರಾರಂಭ ಆಯಿತು? ಅಜ್ಜನ ಕಾಲದಿಂದ ಪ್ರಾರಂಭ ಆಯಿತು. ಅಜ್ಜ ಅಂದ್ರೆ ಪ್ರಹ್ಲಾದರಾಜರು, ಅಲ್ಲಿಂದ ಪ್ರಾರಂಭ ಆಯಿತು.
ಪ್ರಹ್ಲಾದರಾಜರು ಕ್ಲಾಸಿಗೆ ಹೋಗ್ತಿದ್ರಂತೆ. ಕ್ಲಾಸಿಗೆ ಅಟೆಂಡ್ ಆದರೆ ಚಂಡಾಮರ್ಕರದೇ ತಲೆಯಲ್ಲಿ. ಅದು ಉಪಯೋಗಕ್ಕೆ ಬಾರದಿದ್ದದ್ದು. ಷಂಡ ಅಂದ್ರೆ ಅದು ಷಂಡ, ಅದು ನಪುಂಸಕದನ್ನದ್ದು, ಏನು ಉಪಯೋಗಕ್ಕೆ ಬರುವಂತಹದ್ದಲ್ಲ. ಮರ್ಕ ಅಂದ್ರೆ ಅದು ಬೆಕ್ಕುಗಳಿಗೆ ಸಂಬಂಧಪಟ್ಟದ್ದು, ಏನು ಒಳ್ಳೆದ್ದಲ್ಲ ಅದು. ಮರ್ಕಟಗಳಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಕಣ್ಣು ಮುಚ್ಚಿ ಚಿಂತನೆ ಮಾಡುವಂತ ಮರ್ಕದ ಸ್ವಭಾವ ಏನು ಹೇಳಿ? ಕಣ್ಣು ಮುಚ್ಚಿ ಹಾಲು ಕುಡಿಯುವ ಸ್ವಭಾವ ಅದರದ್ದು. ಹಾಲು ಕುಡಿಯುವಾಗ ಕಣ್ಣು ತೆರೆದು ಕುಡಿಬಾರದ, ಕಣ್ಣು ಮುಚ್ಚಿ ಯಾಕೆ ಕುಡಿಬೇಕು? ಅದು ಬೆಕ್ಕಿನ ಸ್ವಭಾವ. ಹಾಗಾಗಿ ಉಳಿದ ಸಿದ್ಧಾಂತಗಳೇನಿದೆ ಅದು ಕಣ್ಣು ಮುಚ್ಚಿ ನೋಡಬೇಕಾದಷ್ಟೇ ಹೊರತು ಕಣ್ಣು ತೆರೆದರೆ ಅರ್ಥ ಆಗುವ ಸಿದ್ಧಾಂತಗಳಲ್ಲ. ಕಣ್ಣು ತೆರೆದು ಅರ್ಥ ಆಗುವ ಏಕೈಕ ಸಿದ್ಧಾಂತ ಅಂದ್ರೆ ಶ್ರೀ ಮಧ್ವಾಚಾರ್ಯರ ಸಿದ್ಧಾಂತ. ಹಾಗಾಗಿ ಚಂಡಾಮರ್ಕರ ವಿದ್ಯೆ ಅದು ಹಿಡಿಸಲಿಲ್ಲ ಪ್ರಹ್ಲಾದರಾಜರಿಗೆ. ಅವರಿಗೆ ಅದಕ್ಕೋಸ್ಕರವಾಗಿ ಚಂಡಾಮರ್ಕರ ಆ ಶಾಲೆಗೆ ರಿಸೈನ್ ಮಾಡುವ ಹಾಗೆ ಮಾಡಿ, ಅಪ್ಪನ ಹತ್ರ ಹೋದ್ರೆ ರಿಸೈನ್ ಮಾಡಿಸ್ತಾರಾ, ಬಿಡ್ತಾರಾ? ಬೇಕು ಅಂತ ಅದಕ್ಕೆ ಸರಿಯಾದ್ದನ್ನು ತಿಳಿಸಿ ಹಿರಣ್ಯಕಶಿಪು ಅವರನ್ನು ರಿಸೈನ್ ಮಾಡುವಾಗೆ ಒಂದು ರೀತಿ ಮಾಡಿಸಿ, ಕ್ಲಾಸಿಗೆ ಅಟೆಂಡ್ ಆಗದಿದ್ದ ಹಾಗೆ ಮಾಡಿಸಿ ಪ್ರಹ್ಲಾದರಾಜರೇ ಕ್ಲಾಸ್ ಮಾಡಿದ್ರಂತೆ. ಪ್ರಹ್ಲಾದರಾಜರು ಪಾಠ ಪ್ರಾರಂಭ ಮಾಡಿದ್ರು. ಆ ಪ್ರಹ್ಲಾದರಾಜರು ಅವತ್ತೇನು ಪಾಠ ಪ್ರಾರಂಭ ಮಾಡಿ ಆ ಮಕ್ಕಳನ್ನು ತಿದ್ದಿ, ST SC ಸ್ಟೂಡೆಂಟ್ಸ್ ಅವರನ್ನು ಚೆನ್ನಾಗಿ ತಿದ್ದಿ ಹೇಗೆ ಭಗವಂತನ ಪಾದಕ್ಕೆ ಕರ್ಕೊಂಡು ಹೋದ್ರು, ಅದೇ ಪ್ರಹ್ಲಾದರಾಜರ ವಾಕ್ ಮತ್ತೆ ನಮಗೆ ಸಿಗುವುದು ಗುರು ರಾಘವೇಂದ್ರ ವಾಕ್ಕಾಗಿ ನಮಗೆ ಸಿಕ್ಕಿರತಕ್ಕಂತಹದ್ದು. ಅದೊಂದು ಗಂಗಾ ಪ್ರವಾಹ. ಪ್ರಹ್ಲಾದರಾಜರು ಹೇಗೆ ಪ್ರಪಂಚದಲ್ಲಿ ಕೆಳಮಟ್ಟದಲ್ಲಿದ್ದವರನ್ನು ಎಷ್ಟು ಎತ್ತರಕ್ಕೆ ಕರೆದೊಯ್ದರು, ಹಾಗೆ ನಮ್ಮ ಕೆಳಮಟ್ಟದಲ್ಲಿರುವ ನಮ್ಮನ್ನು ಮೇಕ್ಕೆತ್ತಬೇಕಾಗಿದ್ರೆ ಅದೇ ಪ್ರಹ್ಲಾದರಾಜರು ಅಂದ್ರೆ ಗುರು ರಾಘವೇಂದ್ರರ ವಾಕ್. ಅದಕ್ಕೆ ನಾನು ಹೇಳಿದ್ದು ಅಜ್ಜ ಮೊಮ್ಮಗನ ಸಂಬಂಧ ಅಂತ. ದೇವತಾ ಸರಿತು ಮೊಮ್ಮಗನ ಸಂಬಂಧಿಯಾದ ಜಲವಾಗಿದ್ದರೆ, ಶುದ್ಧೀಕರಣ ಸಾಧನವಾಗಿದ್ದರೆ ವಾಕ್ ಗುರು ರಾಘವೇಂದ್ರರ ವಾಕ್ ಅಂತಂದ್ರೆ ಅದು ಅಜ್ಜನ ಪ್ರಹ್ಲಾದರಾಜರ ವಾಕ್. ಅದು ಶುದ್ಧೀಕರಣ ಮಾಡುವಂತಹದ್ದು. ಹಾಗೆ ಶುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ರಿ. ರಾಕ್ಷಸರ ದೈತ್ಯರ ಮನೆತನದ ಮಕ್ಕಳು ಬರುವುದು. ನೀವು ಆಲೋಚನೆ ಮಾಡಿ, ದೈತ್ಯರ ಮಕ್ಕಳು ಅಂತಂದ್ರೆ ಯಾವುದೇ ಸಂಸ್ಕಾರ ಇಲ್ಲದಿದ್ದವರು. ಆ ಹೇಳು ಅಂದ್ರೆ ಆ ಹೇಳುವ ಮಕ್ಕಳದು, ತಿನ್ನುವುದರಲ್ಲೇ ಚಾಪಲ ಅವುಗಳಿಗೆ. ಅಂಥವರನ್ನು ಅದು ಅಲ್ಲ ಅಂತ ತಿದ್ದಿ ಭಗವಂತ ಜ್ಞಾನ ಮೂಡಿಸಬೇಕಾಗಿದ್ರೆ, ಅವರ ಕೊಲೆಯನ್ನು ತಳಿಬೇಕಾಗಿದ್ರೆ ಎಂಥ ಸಾಮರ್ಥ್ಯ ಇರಬೇಕು? ಪ್ರಹ್ಲಾದರಾಜರ ಸಾಮರ್ಥ್ಯ. ಕಶ್ಮಲ ಆದಷ್ಟು ಮತ್ತೆ ಮೈ ಮೇಲೆ ಹಾಕೊಳ್ಳುವ ಸ್ವಭಾವದವರು. ಮತ್ತೆ ಮೈ ಮೇಲೆ ಹಾಕೊಳ್ಳದಿದ್ದ ಹಾಗೆ ಮಾಡಬೇಕಾದ್ರೆ, ವಿಮಲೀಕರಣ ಮಾಡಬೇಕಾಗಿದ್ರೆ ಪ್ರಹ್ಲಾದರಾಜರ ಮಾತು ಎಷ್ಟು ಅಪೂರ್ವವಾದ್ದು. ಅದೇ ಮಾತು ಮತ್ತೆ ಗುರು ರಾಘವೇಂದ್ರ ಸ್ವಾಮಿಗಳವರ ವಾಕ್. ಅದು ದೇವತಾ ಸರಿತು ಅಂತ ಅಜ್ಜ ಮೊಮ್ಮಕ್ಕಳ ಸಂಬಂಧವನ್ನು ನೆನಪಿಸಿಕೊಂಡು ಅಪಣಾಚಾರ್ಯರು ಹೇಳ್ತಾರೆ, ಗುರು ರಾಘವೇಂದ್ರ ವಾಕ್ ದೇವತಾ ಸರಿತು, ಅದು ಅಮುಂ ವಿಮಲೀಕರೋತು, ಇವನನ್ನು ಶುದ್ಧೀಕರಣ ಮಾಡಲಿ ಅಂತ ಹೇಳ್ತಾರೆ. ಅಮುಂ ಅಂತ ಹೇಳುವಾಗ ಯಾರನ್ನು ಶುದ್ಧೀಕರಣ ಮಾಡಬೇಕು? ನಾವು ಅಪಣಾಚಾರ್ಯ ಹತ್ರ ಹೇಳಬೇಕು, ನೀವು ರಾಯರ ಹತ್ರ ಅಪ್ಲಿಕೇಶನ್ ಇಟ್ಟಿದ್ದೀರಿ ಇವನನ್ನು ಶುದ್ಧೀಕರಣ ಮಾಡಲಿ ಅಂತ. ಇವನನ್ನು ಶುದ್ಧೀಕರಣ ಮಾಡಲಿ ಅಂದ್ರೆ ಯಾರನ್ನು ಶುದ್ಧೀಕರಣ ಮಾಡಬೇಕು? ಈ ಸೇಲಂಬಿನ ಸಪ್ತಾಹದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರನ್ನೂ ವಿಮಲೀಕರೋತು ಅಂತ ನೀವು ಪ್ರಾರ್ಥನೆ ಮಾಡಿ ಅಂತ ಅವರು ರಾಯರಲ್ಲಿ ಪ್ರಾರ್ಥನೆ ರೆಕಮೆಂಡೇಶನ್ ಮಾಡಿದರೆ ನಾವೆಲ್ಲ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿಂದ ಮಲಶುದ್ಧಿಯಿಂದ ದೇವತಾ ನದಿಯ ಹೋಲಿಕೆಯ ಮೂಲಕ ಈ ಗುರುಸ್ತೋತ್ರ ಪ್ರಾರಂಭ ಆಗುತ್ತೆ. ಈ ಗಂಗಾ ನದಿ ಒಂದು ಕಡೆಯಲ್ಲಿ, ರಾಯರ ಮಾತು ಮತ್ತೊಂದು ಕಡೆಯಲ್ಲಿ, ಈ ಎರಡನ್ನೂ ತಕ್ಕಡಿಯಲ್ಲಿಟ್ಟು ಅಪಣಾಚಾರ್ಯರು ತೂಗ್ತಾರೆ. ದೇವತೆಗಳ ನದಿ ಅದು ಹೇಗಿದೆ, ರಾಯರ ಮಾತು ಅದು ಹೇಗಿದೆ ಅಂತ ನಮ್ಮ ಮುಂದೆ ಒಂದು ತಕ್ಕಡಿಯನ್ನು ಕೊಟ್ಟು, ಅಪ್ಪ ನಿನ್ನ ಮನಸ್ಸಿನ ತಕ್ಕಡಿಯಲ್ಲಿಟ್ಟು ಎರಡನ್ನೂ ತೂಗು ಅಂತ. ಈಗ ಕುಂಭಮೇಳ ಹರಿದ್ವಾರದಲ್ಲಿ ಭಾರೀ ವೈಭವ ಗಂಗಾ ನದಿ ಇತ್ತು. ಅಪಣಾಚಾರ್ಯರು ಹೇಳಿದ್ರು, ಕುಂಭಮೇಳ ಅಂತ ನೀವು ಹರಿದ್ವಾರಕ್ಕೆ ಹೋಗುವುದು ಬೇಡ, ಈ ಕುಂಭಮಾಲ ಈಗ ರಾಯರು ನಮ್ಮಲ್ಲಿ ಪಟ್ಟಾಭಿಷಿಕ್ತರಾಗಿ ನಮ್ಮ ಹತ್ರ ಸೇಲಂಗೆ ಬಂದಿದ್ದಾರೆ, ಹಾಗಾಗಿ ಇಲ್ಲೇ ಕುಂಭಮೇಳ ನಡೀಲಿಕ್ಕೆ ಸಾಧ್ಯ ಗಂಗಾ ನದಿ ಇದ್ದು ಅಂತ ಚಿಂತನೆ ಮಾಡಿ ನಾವು ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಹೇಳ್ತಾ ಬೆಳಗಿನ ಪ್ರವಚನವನ್ನು ಮುಗಿಸ್ತಾ, ಇಬ್ಬರು ವಿದ್ವಾಂಸರು ಪ್ರವಚನವನ್ನು ಮಾಡಿದ್ದಾರೆ. ಒಬ್ಬರು ಪ್ರಹ್ಲಾದಾಚಾರ್ಯರು. ರಾಯರಿಗೆ ಪ್ರಹ್ಲಾದಾಚಾರ್ಯರು ಅಂದ್ರೆ ಭಾರೀ ಇಷ್ಟ. ಯಾಕೆಂದ್ರೆ ರಾಯರ ಗ್ರಂಥವನ್ನು ನಿತ್ಯ ಪಾಠ ಪ್ರವಚನ ಮಾಡುವವರು. ಎಲ್ಲಿಯಾದರೂ ಒಂದು ವಿದ್ವದ್ಗೋಷ್ಠಿ ನಡೆಯುತ್ತದೆ ಅಂತಂದ್ರೆ ರಾಯರ ಮಾತನ್ನು, ವ್ಯಾಸರಾಜರ ಮಾತನ್ನು, ಶ್ರೀ ಮಧ್ವಾಚಾರ್ಯರ ಜಯತೀರ್ಥರ ಶ್ರೀ ಮಧ್ವಾಚಾರ್ಯರ ಮಾತನ್ನು ಎತ್ತಿ ಹಿಡಿದು ರಕ್ಷಣೆ ಮಾಡತಕ್ಕಂಥವರು. ಅದರಿಂದ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕದ ಈ ಪರ್ವಕಾಲದಲ್ಲಿ ಪ್ರಹ್ಲಾದಾಚಾರ್ಯರ ಮಾತು ಬಹಳ
ಪ್ರಸ್ತುತವಾದದ್ದು. ಅವರು ಸೇಲಂ ಬಂದದ್ದೇ ವಿಶೇಷ. ಯಾವಾಗ ನೋಡಿದರೂ ಕೂಡ ವಿಮಾನದಲ್ಲೇ ಇರ್ತಾರೆ. ಯಾಕೆ ವಿಮಾನದಲ್ಲಿ ಹಾರ್ತಾರೆ ಅಂತಂದ್ರೆ, ಒಂದು ದಿವಸ ಕಲ್ಕತ್ತಾದಲ್ಲಿ, ಒಂದು ದಿವಸ ಡಿಲ್ಲಿಯಲ್ಲಿ, ಒಂದು ದಿವಸ ಉಜ್ಜಯಿನಿಯಲ್ಲಿ, ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ವಾಕ್ಯಾರ್ಥಗೋಷ್ಠಿಗಳೇ ನಡೀತಾ ಇರ್ತದೆ. ಹಾಗಾಗಿ ಅವರು ಎಲ್ಲಿ ಹೋದರೂ ರಾಯರ ಸೇವೆಯನ್ನು ವಿಶೇಷವಾಗಿ ನಡೆಸ್ತಾ ಇರ್ತಾರೆ. ನಿತ್ಯ ಪಾಠ ಪ್ರವಚನಶೀಲರು. ಸುಧಾಂತ, ಚಂದ್ರಿಕಾಂತ ಗ್ರಂಥಗಳನ್ನು, ರಾಯರ ಪ್ರಕಾಶವನ್ನು ಅಕ್ಷರಶಃ ಪ್ರವಚನ ಮಾಡಿ ತನ್ನ ಜೀವನವನ್ನು ಸಾರ್ಥಕ ಮಾಡಿಸಿಕೊಂಡ ಪ್ರಹ್ಲಾದಾಚಾರ್ಯರ ಈ ಕಾರ್ಯಕ್ರಮ ತುಂಬ ಪ್ರಸ್ತುತ. ಆ ರಾಯರ ಮಾತನ್ನು, ತತ್ವಮಂಜರಿಯ ಮಾತನ್ನು ಬಹಳ ಸುಲಲಿತವಾಗಿ ಅವರು ಬಹಳ ಸುಲಭವಾಗಿ ಹೇಳಿದರು. ಅಯ್ಯೋ, ಇಷ್ಟು ಸುಲಭನಾ ಅಂತ ನೀವು ತೆಗೆಬೋದೀಗ ತತ್ವಮಂಜರಿ ಪುಸ್ತಕ ನೀವು ತೆಗೆದು ನೋಡಿದ್ರೆ ಅದು ಪರಮೇಶ್ವರ ಆ ಒಂದು ಶಬ್ದ ನಿಮಗೆ ಒಂದು ಚಿಕ್ಕ ಮಕ್ಕಳಿಗೆ ಪಾಠ ಹೇಳಬೇಕು ಹೇಗೆ, ಹಾಗೆ ಪ್ರಹ್ಲಾದಾಚಾರ್ಯರ ಪಾಠ ಇವತ್ತು ಈ ವೇದಿಕೆಯಲ್ಲಿ ನಡೆದಿದೆ. ಆ ತತ್ವಮಂಜರಿನ ತೆಗೆದು ನೋಡಿದ್ರೆ ಅಷ್ಟು ಸುಲಲಿತವಾಗಿ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ನಿಮ್ಮ ಬಾಯೊಳಗೆ ಇಟ್ಟಿದ್ದಾರೆ. ಇನ್ನು ಉಗುಳಿದ್ರೆ ನಿಮಗೆ ದೋಷ ಅಷ್ಟೇ, ನುಂಗುವುದು ಮಾತ್ರ ನಿಮಗೆ ಬಿಟ್ಟದ್ದಷ್ಟೇ. ಅಷ್ಟು ಸುಲಲಿತವಾಗಿ ಎಷ್ಟು ಕ್ಲಿಷ್ಟ ಗ್ರಂಥಗಳನ್ನು ಸುಲಲಿತವಾಗಿ ಪಾಠ ಹೇಳುವ ಪ್ರಹ್ಲಾದ ಆಚಾರ್ಯರು. ಅದು ನಮ್ಮ ಸ್ವಾಮಿಗಳಿಗೆ, ಎಲ್ರಿಗೂ, ಎಲ್ಲ ಸ್ವಾಮಿಗಳವರಿಗೆ ಬೇಕಾದ ಸಂಪ್ರತಿಪನ್ನರಾದ ಅಪೂರ್ವ ವಿದ್ವಾಂಸರು ಪ್ರಹ್ಲಾದಾಚಾರ್ಯರು ಅಂತ ವಿಶೇಷವಾಗಿ ಹೇಳ್ತಾ, ನಮ್ಮ ಯುವ ವಿದ್ವಾಂಸರು ಸತ್ಯನಾರಾಯಣಾಚಾರ್ಯರು ಆ ಷೋಡಶ ಸಂಸ್ಕಾರದ ಬಗ್ಗೆ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಪ್ರಾಯಶಃ ಷೋಡಶ ಸಂಸ್ಕಾರಗಳ ಬಗ್ಗೆ ನಾವು ಕೇಳದೇ ಇದ್ದ ಅಪೂರ್ವವಾದ ಮಾಹಿತಿಯನ್ನು ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಪ್ರಾಯಶಃ ಅವರಿಗೆ 7 ದಿವಸ ಕೊಟ್ಟರೂ ಸಾಕಾಗದು, ಅಷ್ಟು ವಿಷಯ ಸಂಗ್ರಹ ಅವರಲ್ಲಿದೆ. ಅವರಿಂದ ಆ ಪ್ರವಚನ ಮತ್ತೆ ಸಾಯಂಕಾಲ ನಾವು ಕೇಳಲಿಕ್ಕುಂಟು. ನಾನು ಸತ್ಯನಾರಾಯಣಾಚಾರ್ಯ ಹಾಗಾಗಿ ಹೇಳುವುದುಂಟು. ಇವತ್ತು ಈ ಸಂದರ್ಭದಲ್ಲೂ ನೆನಪಿಸ್ತೇನೆ, ಇವತ್ತೇನು ಷೋಡಶ ಸಂಸ್ಕಾರದ ಬಗ್ಗೆ ಉಪನ್ಯಾಸ ಮಾಡಿದ್ದಾರೆ ಅದನ್ನು ಲೇಖನವಾಗಿ ಕೊಟ್ಟರೆ ನಮ್ಮ ಸರ್ವಮೂಲದಲ್ಲಿ ನಾವು ಪ್ರಕಟಣೆ ಮಾಡಲಿಕ್ಕೆ, ಪುಸ್ತಕ ಮಾಡಲಿಕ್ಕೆ ಸಾಧ್ಯ ಅಂತ ಅದನ್ನು ಮತ್ತೆ ನೆನಪಿಸ್ತಾ ಕೃಷ್ಣಾರ್ಪಣ ವಸ್ತು. ಹೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪುಟ್ಟದಾಗಿರ್ತಕ್ಕಂಥ ಕೃಷ್ಣ ತನ್ನ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಅಂತ ನಾವು ಭಾಗವತ ನೋಡ್ತೀವಿ. ಅಪ್ಪಣಾಚಾರ್ಯರು ಹಾಗೆ ಆ ಚಿಕ್ಕದಾಗಿರ್ತಕ್ಕಂತಹ ರಾಯರ ಸ್ತೋತ್ರದಲ್ಲಿ ಇಡೀ ರಾಯರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಆದರೆ ಅದು ತೋರಿಸ್ಲಿಕ್ಕೆ ಸಮರ್ಥರು ಅಂತ ಗುರುಗಳೇ ಸಮರ್ಥರು. ಅದ ಕಾರಣ ಇದು ಈಗ ಈ ಪ್ರಾರಂಭ ಆಗಿದೆ ರಾಯ ಸ್ತೋತ್ರದ ಒಂದು ಇದು. ಪ್ರತಿನಿತ್ಯದಲ್ಲೂ ಕೂಡ ಬೆಳಿಗ್ಗೆ ಸಂಜೆ 2 ಹೊತ್ತು ಕೂಡ ಗುರುಗಳು ಅನುಗ್ರಹ ಮಾಡ್ತಾರೆ. ಅದನ್ನ ಲಾಭ ಪಡಿತಕ್ಕಂತಹ ಭಾಗ್ಯ ನಮ್ಮದು ಆಗ್ಬೇಕು ಅಂತ ಕೇಳಬೇಕು ದೇವರನ್ನ ಅಷ್ಟೇ. ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತ ಗುರುಗಳಿಗೆ ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಮುಂದಿನ ಕಾರ್ಯಕ್ರಮ ರಾಯರಿಗೆ ಪಾದಪೂಜೆ, ಕನಕಾಭಿಷೇಕ, ಪುಷ್ಪಾರ್ಚನೆ ಮತ್ತು ಸಂಸ್ಥಾನ ಪೂಜೆಗಳು ಇಲ್ಲಿ ಮತ್ತು ರಾಯರದಲ್ಲಿ ಮುಳುವಾಗ ಸಂಸ್ಥಾನ ಪೂಜೆಗಳು. ಸಂಜೆ ಮಧ್ಯಾಹ್ನ ಭಜನಾ ಮಂಡಳಿಗಾಗಿ ಮತ್ತು ಎಲ್ಲರೂ ಭಾಗವಹಿಸಬಹುದು ಅಂತ ಕಾರ್ಯಕ್ರಮ. ಇವತ್ತಿನ ಪರಿಸ್ಥಿತಿ ನೋಡಿಕೊಂಡು 3 ಗಂಟೆ ಮಧ್ಯಾಹ್ನ ಕಾರ್ಯಕ್ರಮ ಇರಬಹುದು. ಆಮೇಲೆ ಸಂಜೆ 5 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ, ಅಂದ್ರೆ ಒಂದು ಸಾಂಕೇತಿಕವಾಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ. ಉಭಯ ಶ್ರೀಗಳವರು ಉಪಸ್ಥಿತರಿರ್ತಾರೆ. ಎಲ್ಲ ಗುರುಭಕ್ತರು ಕೂಡ ಸರಿಯ ಮುಂಚಿತವಾಗಿ ಉಪಸ್ಥಿತರಾಗಿದ್ದು ಈ ರಾಯರ ಕಾರ್ಯಕ್ರಮದ ಒಂದು ಪ್ರಾರಂಭದ ಕಾರ್ಯಕ್ರಮದಲ್ಲಿ ಎಲ್ಲ